ನಂದಿ ಹಿಲ್ಸ್ ಅಲ್ಲಿ ಟಿಕೆಟ್ ಕೌಂಟರ್ ಹತ್ರ ಮತ್ತೆ ಆಟೋರ್ ಹತ್ರ ಆದಂತ ಸ್ಕ್ಯಾಮ್ಸ್ ಫುಲ್ ಡೀಟೇಲ್ ವಿಡಿಯೋ ಆಗಿರುತ್ತೆ ಇದು. ಸೊ 6 ಗಂಟೆ 10 ನಿಮಿಷ ಅಷ್ಟೊತ್ತಿಗೆ ನಾವು ಬೆಟ್ಟ ಹತ್ರ ಇದ್ರಿ. ಸೊ ಪೊಲೀಸ್ ಅವರು ಮೇಲಕ್ಕೆ ಬಿಡಲಿಲ್ಲ. ಆಮೇಲೆ ಕೆಳಗಡೆ ಹೋಗಿ ಆಟೋ ಅವರನ್ನೆಲ್ಲ ಮಾತಾಡ್ಕೊಂಡು ಎಕ್ಸ್ಟ್ರಾ ಪಾರ್ಕಿಂಗ್ ಫೀಸ್ ಎಲ್ಲ ಕಟ್ಬಿಟ್ಟು ಮತ್ತೆ 6:45 ಅಷ್ಟೊತ್ತಿಗೆ ಮತ್ತೆ ಮೇಲೆ ಹೋಗ್ತಾ ಇದ್ರೆ ಅಲ್ಲಿ ಪೊಲೀಸ್ ಅವರೇ ಇಲ್ಲ. ನಮ್ಗಂತೂ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಇನ್ನೇನ್ ಮಾಡಕ್ ಆಗೋದಿಲ್ಲ ಅನ್ಬಿಟ್ಟು ವ್ಯೂ ಎಲ್ಲ ನೋಡ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಮೇಲೆ ಹೋದ್ರಿ. ಸೊ ನಿನ್ನೆ ನೈಟ್ ಮಸ್ತಾಗಿ ಮಳೆ ಬಿದ್ದಿತ್ತು. ಸೊ ಅದಕ್ಕೆ ಪಾರ್ಕಿಂಗ್ ಹತ್ರ ಹೋದ್ಮೇಲೆ ಇನ್ನು 7 ಗಂಟೆ ಆಗಿದ್ದು ಇಷ್ಟು ಮಂಜೆಲ್ಲ ಇತ್ತು. ಸೊ ಅವಾಗ ನಾವ್ ಅನ್ಕೊಂಡ್ರಿ ವ್ಯೂ ಎಲ್ಲ ಮಸ್ತ್ ಇರುತ್ತೆ ಅಂತ. ಇನ್ನು ನಮ್ಮ ಫ್ರೆಂಡ್ಸ್ ಬರೋಕ್ ಮುಂಚೆನೆ ಎಲ್ರಿಗೂ ಹೋಗಿ ಟಿಕೆಟ್ ತಗೊಂಡ್ರಿ. ಸೊ ಇಲ್ಲೇನಪ್ಪ ಸ್ಕ್ಯಾಮ್ ಆಯ್ತು ಅಂತ ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ, ನೀವೇ ನೋಡಿ. ಸೊ ನಾವು ಹೋಗಿದ್ದು 1 ವೀಕ್ ಬ್ಯಾಕ್ ನಾನು ಇನ್ನೊಂದ್ ಕಿತ ಹೋಗಿದ್ದೆ. ಸೊ ಅಲ್ಲಿ ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದೆ. ಸೊ ನೆಟ್ವರ್ಕ್ ಇಶ್ಯೂ ಇಂದ ಡಬಲ್ ಟೈಮ್ ಹೋಗಿತ್ತು. ಸೊ ಅವ್ರಿಗೆ ಹೋಗಿ ನಾನು ಸರ್ ಡಬಲ್ ಟೈಮ್ ಪೇಮೆಂಟ್ ಮಾಡಿದೀನಿ, 60 ರೂಪೀಸ್ ವಾಪಸ್ ಕೊಡಿ ಅಂದ್ರೆ ಕೊಡಲ್ಲ ಅನ್ಬಿಟ್ರು. ಸೊ ಅದಕ್ಕೆ ನೀವು ಏನಾದ್ರು ಇಲ್ಲೇನೋ ಹೋದ್ರೆ ಕ್ಯಾಶ್ ಕ್ಯಾರಿ ಮಾಡ್ರಿ, ಆದಷ್ಟು ಆನ್ಲೈನ್ ಪೇಮೆಂಟ್ಸ್ ಕಡಿಮೆ ಮಾಡಿ. ಸೊ ಅಷ್ಟೊತ್ತಿಗೆ ಆಟೋದಲ್ಲಿದ್ದಂತ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರು. ಸೊ ಅವ್ರು ನೋಡಿದ್ರೆ 250 ರೂಪೀಸ್ ತಗೊಬೇಕಿದ್ದು 300 ತಗೊಂಡ್ರು. ಯಾಕಪ್ಪ ಅಂದ್ರೆ ಸೊ ಬೆಳಿಗ್ಗೆ ಬೋನಿ ನೀವು ಬೇರೆಯವ್ರಿಗೆ ಏನಾದ್ರು ಕೊಟ್ಟಿದ್ರು ಒಬ್ಬೊಬ್ರಿಗೆ 200 ರೂಪಾಯಿ ಎಷ್ಟಾಗೋದು ನಿಮ್ಗೆ. ಸೊ 50 ರೂಪಾಯಿ ಎಲ್ಲ ಎಕ್ಸ್ಟ್ರಾ ಬೆಳಿಗ್ಗೆ ಬೋನಿ ಮಾಡ್ತಾ ಇದೀರಾ, ಏನಾಗಲ್ಲ ಕೊಡಿ ಅಂತ ಹೇಳಿದ್ರು. ಸೊ ನಾವೇನಾದ್ರೂ 200 ಕೊಟ್ಟು ಹೋಗಿದ್ರೆ ಅಷ್ಟೇ, ನಮ್ಮ ಹತ್ರ ಇರೋ ದುಡ್ಡುಗಳೆಲ್ಲ ಖಾಲಿ ಆಗೋಗೋದು. ಸೊ ಇವ್ರಿಗಾದ್ರೆ 50 ರೂಪೀಸ್ ಅಷ್ಟೇ ಎಲ್ಲ ಎಕ್ಸ್ಟ್ರಾ ಅನ್ಬಿಟ್ಟು ಅವ್ರಿಗೆ ಕೊಟ್ರಿ. ಆಮೇಲೆ ನಾನು ಹೆಲ್ಮೆಟ್ ತಗೊಂಡೋಗಿ ಹೆಲ್ಮೆಟ್ ಕಂಟ್ರೋಲ್ ಇಟ್ಟೆ. ಸೊ ಇಕ್ಬಿಟ್ಟು ಹಂಗೆ ಹೊಲ್ಟೋಗ್ಬಿಡ್ತಾ ಇದ್ದೆ. ಮತ್ತೆ ಹೋಗಿ ಚೆಕ್ ಮಾಡಿದೆ, ನನ್ನ ಮೈಕ್ ಅದ್ರಲ್ಲೇ ಇತ್ತು. ಸೊ 5000 ಮೈಕ್ ಹೊಗೆ ಹಾಕೊಂಡ್ಬಿಡೋದು. ಸೊ ನೀವೇನೋ ನಿಮ್ ಹೆಲ್ಮೆಟ್ ಮತ್ತೆ ಇಲ್ಲಿ ಬ್ಯಾಗ್ಸ್ ಏನಾದ್ರು ಇಟ್ಟರೆ ಒಂದ್ ಕಿತ ಚೆಕ್ ಮಾಡ್ಕೊಂಡು ಹೋಗಿ. ಸೊ ನಾವು ಟಿಕೆಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಮೇಲೆ ಹೋದ್ರೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಪ್ರತಿ ಕಿತ ನಮ್ಮ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ರು. ಪ್ಲಾಸ್ಟಿಕ್ ಐಟಮ್ ಏನು ಬಿಡೋದಿಲ್ಲ. ಆದ್ರೆ ಇವತ್ತು ನೋಡಿದ್ರೆ ಯಾರು ಇರಲಿಲ್ಲ. ಇಲ್ಲಿ ಕಾಣಿಸ್ತಿರೋಂಥ ಮೆಟ್ಲು ನಮ್ಮ ಫ್ರೆಂಡ್ ಫಸ್ಟ್ ಎಕ್ತೀನಿ ಅನ್ಬಿಟ್ಟು ಹೋದ. ಅಲ್ಲಿ ಹೋಗಿದ ತಕ್ಷಣ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ವ್ಯೂ ಪಾಯಿಂಟ್ ಹತ್ರ ಹೋಗಿ ವ್ಯೂ ಎಲ್ಲ ನೋಡ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ನಾವು ಫ್ರೂಟ್ಸ್ ಸಲಾಡ್ ತಿನ್ನೋಣ ಅಂತ ಹೋದ್ರಿ. ಸೊ ಹಾಫ್ ಬಂದು 60 ಅಂತ ಹೇಳಿದ್ರು, ಫುಲ್ ಬಂದು 100 ಅಂತ ಹೇಳಿದ್ರು. ಸೊ ನಾವು ಬಂದು 9 ಜನ ಇದ್ರೆ 900 ರೂಪೀಸ್ ಅಲ್ಲೇ ಆಗೋಗ್ಬಿಡುತ್ತೆ. ಬೇಡ ಹೋಗಿ ಒಂದು ಕಾಫಿ ಕುಡ್ಕೊಳ್ಳೋಣ ಅನ್ಬಿಟ್ಟು ನಾವು ಕಾಫಿಗೆ ಹೋದ್ರಿ. ಸೊ ಅಲ್ಲೋಗಿ ನಾವು ಟೋಕನ್ ತಗೊಂಡಿದ್ದು 1 ಟೀ 8 ಕಾಫಿಗೆ. ಅಲ್ಲಿ ಅವ್ರು ನೋಡಿದ್ರೆ ನಮಗ್ ಕೊಟ್ಟಿದ್ದು 8 ಟೀ 1 ಕಾಫಿ ಕೊಟ್ರು. ಸೊ ಮತ್ತೆ ಅವರೇ ನಾನು ಇಲ್ಲ ನಮ್ಮ ರಾಂಗ್ ಆಗಿ ಕೇಳಿಸ್ಕೊಂಡಿದ್ದೀರಿ ನಾವೇ ಅಂತ ಹೇಳಿದ್ರು. ಸೊ ಅದಕ್ಕೆ ಮತ್ತೆ 8 ಕಾಫಿ 1 ಟೀ ಕೊಟ್ರು. ಒಳಗಡೆ ಬಂದ್ಮೇಲೆ ನನ್ನ ಗಾಡಿ ರೋಡಾಗ ನಿಲ್ಲಿಸ್ತೀಯಾ, ನಿಲ್ಸು. ಅವಾಗ ಏನಂತೀವಿ, ಸರ್ ರೋಡಾಗ ಐತೆ ನಮಗ್ ಗೊತ್ತಿಲ್ಲ.